ಆತ್ಮೀಯರೇ, ಎಲ್ಲ ಶಿಕ್ಷಕರು ಒಂದು ಗಮನಕ್ಕೆ ವರ್ಗಾವಣಿಸುವಂಥ ವೇಟೆಡ್ ಅಂಕಗಳನ್ನು ಪರಿಶೀಲಿಸಲು ಕೋರಿರುತ್ತಾರೆ. ಅಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಒಂದು ಕಚೇರಿಯ ಜ್ಞಾಪನ 10 ಮಾರ್ಚ್ 2025 ಪ್ರಕಾರ 2024-25ನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ಪೂರ್ವಭಾವಿ ಚಟುವಟಿಕೆಗಳ ಭಾಗವಾಗಿ ಡಿಸೆಂಬರ್ 2024 ಅಂತ್ಯಕ್ಕೆ ಶಿಕ್ಷಕರ ವೇಟೆಡ್ ಸ್ಕೋರನ್ನು ಸೇವಾ ಅಂಕಗಳನ್ನು EDS ತಂತ್ರಾಂಶದಲ್ಲಿ ಪ್ರಕಟಿಸಿದ್ದು 2024-25ನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ದತ್ತಾಂಶಗಳ ಇಂದೀಕರಣ, ಶಿಕ್ಷಕರ ವೇಟೆಡ್ ಅಂಕಗಳ ಪ್ರಕಟಣೆ, ಆಕ್ಷೇಪಣೆ ಸ್ವೀಕಾರ, ಸದರಿ ಆಕ್ಷೇಪಣೆಗಳನ್ನು DDO ಅವರು ದಾಖಲೆಗಳೊಂದಿಗೆ ಪರಿಶೀಲಿಸ್ತಕ್ಕಂಥದ್ದು ಮತ್ತು ಸರಿಯಾದ ಮಾಹಿತಿಯನ್ನು ತಂತ್ರಾಂಶದಲ್ಲಿ ಇಂದೀಕರಣ ಮಾಡಬೇಕಾಗಿರುತ್ತದೆ. ತದನಂತರದಲ್ಲಿ ದತ್ತಾಂಶಗಳನ್ನು ಸ್ಥಿರೀಕರಿಸಿ ಮುಂದಿನ ಚಟುವಟಿಕೆಗಳು ಅಂದರೆ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಒಳಬರುವವರಿಗೆ ಆಯ್ಕೆ ಪ್ರಕ್ರಿಯೆ, ಹುದ್ದೆಗಳ ಸಮರ್ಪಕ ಮರುಹಂಚಿಕೆ ರೇಷನಲೈಸೇಷನ್, ತದನಂತರ ಸಾಮಾನ್ಯ ವರ್ಗಾವಣೆಗೆ ವೇಳಾಪಟ್ಟಿ ಬಿಡುಗಡೆ ಮಾಡಬೇಕಾಗಿರುತ್ತದೆ. ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರುಗಳ ಡಿಸೆಂಬರ್ ತಿಂಗಳವರೆಗೂ ನವೀಕರಿಸಿರ್ತಕ್ಕಂಥ ಶಿಕ್ಷಕರ ಸೇವಾ ವಿವರದ ಆಧಾರದ ಮೇಲೆ ಕರಡು ವೇಟೆಡ್ ಅಂಕಗಳನ್ನು ಪ್ರಕಟಿಸಬೇಕಾಗಿರುತ್ತದೆ. ಅದರಂತೆ ಡಿಸೆಂಬರ್ 2024 ಅಂತ್ಯಕ್ಕೆ ಶಿಕ್ಷಕರ ಕರಡು ಸೇವಾ ಅಂಕಗಳನ್ನು ವೇಟೆಡ್ ಸ್ಕೋರನ್ನು EDS ತಂತ್ರಾಂಶದಲ್ಲಿನ ಟೀಚರ್ ಲಾಗಿನ್ನಲ್ಲಿ ಪ್ರಕಟಿಸಲಾಗಿರುತ್ತದೆ. ಪ್ರಕಟಿತ ಸೇವಾ ಅಂಕಗಳನ್ನು ವೇಟೆಡ್ ಸ್ಕೋರನ್ನು EDSಗೆ ಲಾಗಿನ್ ಆಗುವ ಮೂಲಕ ಎಲ್ಲ ಶಿಕ್ಷಕರು ಚೆಕ್ ಮಾಡಿಕೊಳ್ಳಬೇಕು. ಒಂದು ವೇಳೆ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಪೂರಕ ದಾಖಲೆಗಳೊಂದಿಗೆ BEO ಸಾಹೇಬರಿಗೆ ಅಂಕಗಳನ್ನು ಸರಿಪಡಿಸಿಕೊಳ್ಳಲು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗಿರುತ್ತದೆ. ಸದರಿ ಸೇವಾ ಅಂಕಗಳ ತಿದ್ದುಪಡಿಗೆ ದಿನಾಂಕ 20 ಮಾರ್ಚ್ 2025 ಈ ಒಂದು EDS ತಂತ್ರಾಂಶದಲ್ಲಿ ತಿದ್ದುಪಡಿಗೆ ಕಾಲಾವಕಾಶವನ್ನು ಕಲ್ಪಿಸಿರುತ್ತಾರೆ. ತದನಂತರದಲ್ಲಿ EDS ತಂತ್ರಾಂಶದಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಎಲ್ಲ ಶಿಕ್ಷಕರು ತಮ್ಮ EDSಗೆ ಲಾಗಿನ್ ಆಗಿ ತಮ್ಮ ವೇಟೆಡ್ ಸ್ಕೋರ್ ಮತ್ತು ಸೇವಾ ವಿವರಗಳನ್ನು ಚೆಕ್ ಮಾಡ್ಕೋಬೇಕು. ಅದಕ್ಕಾಗಿ ಶಿಕ್ಷಕರು ತಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ EDS ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ಕರ್ನಾಟಕ ಜೋವಿ EDS ಲಾಗಿನ್ ಈ ಒಂದು EDS ಲಾಗಿನ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಎಂಪ್ಲಾಯ್ ಡೇಟಾ ಸಿಸ್ಟಮ್ ಅಂತ ಸ್ಕ್ರೀನ್ ಬಂತು. ಇಲ್ಲಿ ಲಾಗಿನ್ ಆ್ಯಸಲ್ಲಿ ಎಂಪ್ಲಾಯ್ ಆಫೀಸ್ ಸ್ಕೂಲ್ ಅಂತ ಇದೆ. ಎಂಪ್ಲಾಯ್ ಹಿಂದ್ಗಡೆ ಇರತಕ್ಕಂಥ ರೇಡಿಯೋ ಬಟನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಬ್ಲೂ ಕಲರ್ನಲ್ಲಿ ಬರ್ತದೆ ಎಂಪ್ಲಾಯ್ ಹಿಂದ್ಗಡೆ ಇರತಕ್ಕಂಥ ರೇಡಿಯೋ ಬಟನ್ನು. ನೆಕ್ಸ್ಟ್ ಯೂಸರ್ ನೇಮ್ನಲ್ಲಿ ಶಿಕ್ಷಕರ ಪ್ರಥಮ KGID ಸಂಖ್ಯೆ ಬೈ ಡಿಫಾಲ್ಟಾಗಿ ಯೂಸರ್ ನೇಮ್ ಆಗಿರುತ್ತದೆ. ಅದನ್ನು ಯೂಸರ್ ನೇಮ್ ಸ್ಥಳದಲ್ಲಿ ಕೊಡಬೇಕು. ಮತ್ತು ಪಾಸ್ವರ್ಡ್ನಲ್ಲಿ ನಾವು EDS ಪೋರ್ಟಲ್ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಕೊಟ್ಟು ಇಲ್ಲಿ 5 ಅಂಕಿಯ ಕ್ಯಾಪ್ಚಾವನ್ನು ಕೊಟ್ಟಿದ್ದಾರೆ. ಅದನ್ನು ಕ್ಯಾಪ್ಚಾ ಸ್ಥಳದಲ್ಲಿ ಕೊಟ್ಟು ಇಲ್ಲಿ ಲಾಗಿನ್ ಆರೆಂಜ್ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಒಂದು ವೇಳೆ ಪಾಸ್ವರ್ಡನ್ನು ಮರೆತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಈ ಒಂದು ಅಕ್ಷರಗಳ ಮೇಲೆ ಟಚ್ ಮಾಡಿ ನಂತರ ಈ EDSನಲ್ಲಿ ರಿಜಿಸ್ಟರ್ಡ್ ಇರತಕ್ಕಂಥ ನಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಬಂದಂಥ OTPಯನ್ನು ಫಿಲ್ ಮಾಡಬೇಕು. ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಹೊಸ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡ್ಕೋಬೇಕು. ನಂತರ ಲಾಗಿನ್ ಆಗಬೇಕು. ನಾನೀಗ ಲಾಗಿನ್ ಆಗಿದ್ದೇನೆ. ವೆಲ್ಕಮ್ ಅಂತ ಶಿಕ್ಷಕರ ಹೆಸರು, KGID ನಂಬರ್ ಮತ್ತು ನಮ್ಮ ಹುದ್ದೆ ಹಾಗೂ ನಮ್ಮ ಶಾಲೆ ಹೆಸರು ಇರ್ತದೆ ಮೇಲ್ಗಡೆ. ಆಮೇಲೆ ಬಲಭಾಗದಲ್ಲಿ ವೇಟೆಡ್ ಸ್ಕೋರ್ ಇರುತ್ತದೆ ನೋಡಿ. ವೇಟೆಡ್ ಸ್ಕೋರ್ನ ಲೆಕ್ಕಾಚಾರ ಸಾಮಾನ್ಯವಾಗಿ ನಮ್ಮ 1 ವರ್ಷದ ಸೇವೆಗೆ 3 ಅಂಕಗಳ ಇರ್ತದೆ. ಸೊ ಒಟ್ಟು ನಮ್ಮ ಸೇವೆಗೆ ಉದಾಹರಣೆಗಾಗಿ ನಮ್ಮ ಸೇವೆ 10 ವರ್ಷ ಎಂದಾದರೆ ವರ್ಷಕ್ಕೆ 3 ಅಂಕಗಳಂತೆ 10 ವರ್ಷಕ್ಕೆ 30 ಇದ್ದರೆ ನಮ್ಮ ವೇಟೆಡ್ ಸ್ಕೋರು ಕರೆಕ್ಟ್ ಇದೆ ಅಂತ. ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ನಾವು BEO ಕಚೇರಿಗೆ ಸಲ್ಲಿಸಿದಾಗ 20 ಮಾರ್ಚ್ 2025 ನಮ್ಮ ಒಂದು ಸೇವಾ ವಿವರಗಳು ಮತ್ತು ವೇಟೆಡ್ ಸ್ಕೋರುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ EDS ತಂತ್ರಾಂಶದಲ್ಲಿ ಅವಕಾಶವನ್ನು ಕಲ್ಪಿಸಿರುತ್ತಾರೆ ಎನ್ನುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.